ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಮ್ಮ ಬ್ರದರ್ಸ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಂತ್ರಾಲಯ ಹೊರಟಿದ್ದೀವಿ. ನಾವಿವಾಗ 3 ಜನ ರೆಡಿ ಆಗಿದ್ದೀವಿ. ಇನ್ನೊಬ್ರು ಬರ್ತಾವ್ರೆ, ಮತ್ತು ಇನ್ನೊಬ್ರು ನಮ್ಮ ಡ್ಯಾಡಿ ಅವರು ಮಧುಗಿರಿಯಲ್ಲಿ ಕನೆಕ್ಟ್ ಆಗ್ತಾರೆ. ನಾವಿವಾಗ ಪುಟ್ಟೇನಹಳ್ಳಿಯಿಂದ JP ನಗರ ಸ್ಯಾಂಗ್ವೇರ್ ಪುಟ್ಟೇನಹಳ್ಳಿಯಿಂದ ಹೊರಟಿದ್ದೀವಿ. ಸೊ ಮಂತ್ರಾಲಯಗೆ ಬನ್ನಿ. ಈ ಒಂದು ಕ್ವಿಟ್ ಕಾರಲ್ಲಿ ಮಂತ್ರಾಲಯದ ರಾಯರ ದರ್ಶನ ಮಾಡೋಕೆ ಹೊರಟಿದ್ದೀವಿ. ಮುಂದೆ ಹೇಗೆ ಹೋಗ್ತೀವಿ ಮತ್ತು ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ. ನೋಡಿ ಮಧುಗಿರಿ ಬಸ್ ಸ್ಟ್ಯಾಂಡ್, ನೋಡಿ ಮಧುಗಿರಿ ಕೋಟೆ. ನೋಡಿ ಫ್ರೆಂಡ್ಸ್, ನಾವು ಕಲ್ಯಾಣದುರ್ಗದಲ್ಲಿ ನಿಲ್ಸಿದ್ದೀವಿ. ಯಾಕಂದರೆ ಇಂಜಿನ್ ಹೀಟ್ ಆಗಿರುತ್ತೆ, ಸ್ವಲ್ಪ ಕೂಲ್ ಆಗಲಿ ಅಂತ ನಿಲ್ಸಿದ್ದೀವಿ. ಸೊ ನೋಡಿ ಫ್ರೆಂಡ್ಸ್, ಬಳ್ಳಾರಿಯಿಂದ ಇದಕ್ಕೆ ಮಂತ್ರಾಲಯಕ್ಕೆ ಹೋಗೋ ರೋಡಲ್ಲಿ ಈ ಥರ ನೀರು ತುಂಬಿಕೊಂಡಿದೆ. ಎಷ್ಟು ಆಳ ಇದೆ ಅಂತ ಗೊತ್ತಾಗಲ್ಲ. ನೋಡಿ ಈ ಥರ ನೋಡಿ ನೋಡಿ ಕಾಫಿ ಬ್ರೇಕ್. ಅಲ್ಲಿ 50 ರೂಪಾಯಿ ಇಷ್ಟದ ಬಿಸ್ಕೆಟು ತಿನ್ನಕ್ಕಾದದೆ. ಇದು ಪಿಲ್ಲರ್ಗಳು ಹಾಕಿ ಇದು ಮಾಡಿರೋದು. ನೋಡಿ ಫ್ರೆಂಡ್ಸ್, ನಾವು ಇವಾಗ ತಾನೇ ಜಸ್ಟ್ ರೀಚ್ ಆದ್ವಿ. ಇವ್ರು ಆಲ್ರೆಡಿ ಚಳಿ ಗೊತ್ಕೊಂಡ್ಬಿಟ್ಟವ್ರೆ. ನೋಡಿ ಅಷ್ಟು ಚಳಿ ಆಗ್ತಾ ಇದೆ. ಹಿಂದಗಡೆ ಬರ್ತಾವ್ರು ನೋಡ್ರಿ. ಹೇಳ್ತಾವ್ರಿ ಇವರು. ಹಿಂದಗಡೆ ಬರ್ತಾವ್ರು ನೋಡ್ರಿ ಇನ್ನು ಮಿಕ್ದವರು. ನೋಡಿ ಫ್ರೆಂಡ್ಸ್, ನಾವು 1 ಗಂಟೆಗೆ ಕರೆಕ್ಟಾಗಿ ರೀಚ್ ಆಗಿದ್ದೀವಿ ಮಂತ್ರಾಲಯಗೆ. ಸೊ ಬನ್ನಿ, ನಾವು ಇವಾಗ ಚಾಪೆಗಳೆಲ್ಲ ಎತ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ಒಂದು ಆವರಣದಲ್ಲಿ ಮಲಗೋಕ್ಕೆ. ಬನ್ನಿ. ಬಹುದಿನಗಳ ಕನಸು ಆವರಣದಲ್ಲಿ ಮಲಗಬೇಕು ಅನ್ನೋದು. ಹಾಸ್ಕೊಟ್ಟಿದ್ದೀವಿ. ಇವ್ರು ನೋಡಿ, ಇವರು ರೆಡಿಯಾಗಿದ್ರೆ 2,000 ಕೊಟ್ಟು ಹೋಗೋಕ್ಕೆ. ಬಟ್ ಆದರೆ ಬೇಡ ಅಂತ ಕೇಳ್ಕೊಂಡು ನೋಡಿ 2,000 ಉಳಿಸ್ಬಿಟ್ಟಿವಿ ನಾವು. ನೋಡಿ ಫ್ರೆಂಡ್ಸ್, ನಾವು ಆಲ್ರೆಡಿ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ರವಿ ಅಣ್ಣ ಇನ್ನೂ ಮುಂದಗಡೆ ಹೋಗ್ತಾ ಇದ್ದಾರೆ 3 ಜನ. 100 ರೂಪಾಯಿ ಒಬ್ಬರಿ ಬಿಸ್ನೆಸ್ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ 3 ಜನ ಮುಂದೆ ಹೋಗ್ತಾವ್ರೆ. ನೋಡಿ ಬೆಳಗಿನ ಜಾವ 5:15 ಅಂದರೆ ಈ ಒಂದು ಟೈಮಲ್ಲಿ ಆಲ್ರೆಡಿ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗ್ತಾವ್ರೆ ದರ್ಶನಕ್ಕೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಓಪನ್ ಆಗಿದೆ. ನೋಡಿ ಬನ್ನಿ. ನೋಡಿ ಸಿಸ್ಟಮೇ ಚೇಂಜ್ ಆಗ್ಬಿಡೈತೆ. ನೋಡಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಒಂದು ಸಿಸ್ಟಮೇ ಚೇಂಜ್ ಆಗಿದೆ ಫುಲ್ಲು. ನೋಡಿ ಇಲ್ಲಿಂದ ಕ್ಯೂ ಎಲ್ಲ ಸ್ಟಾರ್ಟ್ ಆಗಿದೆ. ಮುಂಚೆ ನೋಡಿದ್ರೆ ಡೈರೆಕ್ಟ್ ಆಗಿಬಿಟ್ಟವರು, ಇವಾಗೆಲ್ಲ ಫುಲ್ ಚೇಂಜ್ ಕಂಪ್ಲೀಟು. ಸಮೀಂದ್ರ ತೀರ್ಥರು 2009 ಸುಶಮೀಂದ್ರ ತೀರ್ಥರು, ಸುವತೀಂದ್ರ ತೀರ್ಥರು, ಶ್ರೀ ಇದು ಸಿಗ್ತದೆ. ಇಲ್ಲ, ಇಲ್ಲಿ ಶಾಪ್ ಐತೆ. ಮ್ಯೂಸಿಯಮ್ ಎಲ್ಲ ಕ್ಲೋಸ್ ಇದೆ, ಯಾಕಂದರೆ ಅದು 8 ಗಂಟೆಗೆ ಓಪನ್ ಆಗೋದು. ಸೊ ಇವಾಗ ಮ್ಯೂಸಿಯಮ್ ನೋಡೋಕ್ಕಾಗಲಿಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಆಲ್ರೆಡಿ ಕ್ಯೂ ಸಿಸ್ಟಮ್ ಚೇಂಜ್ ಆಗಿದೆ. ನಾವು ಒಳಗಡೆಯಿಂದ ಹೋದ್ವಿ, ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಭಕ್ತಾದಿಗಳು ಜಾಸ್ತಿ ಆಗಿರೋದ್ರಿಂದ ರಾಯರ್ಗೆ ನದಿಗೆ ಹೋಗ್ತಾ ಇರೋ ಒಂದು ದಾರಿ ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗಿದೆ. ನಾವು ಚಳಿ ಅಂತಂದೇಳಿ ಬಿಸಿನೀರು ಸ್ನಾನ ಮಾಡಿದ್ವಿ. ಇಲ್ಲಿ ಮಾಡ್ಬೋದು, ಬಟ್ ಏನಂದರೆ ಚಳಿ ಟೈಮಲ್ಲಿ ಸ್ವಲ್ಪ ಕಷ್ಟನೇ. ಚಳಿ ತಡೆಯೋಕ್ಕಾಗಿಲ್ಲ ಅಂದರೆ ಮಾಡೋದು ಕಷ್ಟ ಆಗುತ್ತೆ. ಸೊ ನೀರು ಕಮ್ಮಿನೇ ಇದೆ, ಜಾಸ್ತಿ ಏನಿಲ್ಲ. ತುಂಗಭದ್ರಾ ನದಿಲಿ ಸ್ನಾನ ಮಾಡ್ಬೋದು.
5 ಪ್ಲೇಸಲ್ಲಿ ಇದು ಮೊದಲನೇ ಪ್ಲೇಸ್ ಸಿಗುತ್ತೆ ನಿಮಗೆ. ಅಭಯ ಆಂಜನೇಯ ಸ್ವಾಮಿ. ಅಭಯ ಆಂಜನೇಯ ಸ್ವಾಮಿ ಗೊತ್ತಲ್ಲ ಹೆಂಗೆ ಇಲ್ಲಿ ನೆಟ್ವರ್ಕ್ಗಳು ಕಾಲ ಯಾವ್ದಯ್ಯ. ಗೋಶಾಲೆ ಚಾಲಿ ರಾಘವೇಂದ್ರ ಸ್ವಾಮಿಗಳು ಪೂಜೆ ಇವೆಲ್ಲ ಮಾಡ್ತಿದ್ದಂತಹ ಒಂದು ಸ್ಥಳ. ಬನ್ನಿ ನೋಡೋಣ. ಜಪದಕಟ್ಟಿ ಜಪಾಲಿ ಪಣ್ಣಾಚಾರ್ಯರ ಸೇವಾ ಟ್ರಸ್ಟ್ ನಮ್ಮ ಒಂದು ಪುಣ್ಯ ಇವತ್ತು ಓಪನ್ ಆಗಿದೆ. ಒಂದೇ ಶಿಲೆಯಲ್ಲಿ ಮಾಡಿರುವಂತಹ ರಾಯರ ಒಂದು ಬೃಂದಾವನ. ಹರಳಿ ಮರ. ಪಿಚ್ಚಾಲಮ್ಮ ದೇವಸ್ಥಾನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿರೋದು. ಇದು ಓಲ್ಡ್ ಟೆಂಪಲ್ ನೋಡಿ ಹಿಂಗಿತ್ತು, ಇದನ್ನು ಇವಾಗ ಕಟ್ಟಿರೋದು. ತುಂಗಭದ್ರಾ ನದಿ ನೋಡ್ರಪ್ಪ, ನೋಡ್ರಿ ತುಂಗಭದ್ರಾ ನದಿನ. ನೀರು ತುಂಬಿಕೊಂಡೆ ಮಾತ್ರ ಹೆವಿ ತುಂಬಿಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್. ನಾವಿವಾಗ ಅಪ್ಪಣ್ಣಾಚಾರ್ಯರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ರಾಯರು ಮಲಗಿದ್ದಂತಹ ಜಾಗ, ಅಂದರೆ ಅವರು ಉಳ್ಕೊಂಡಿದ್ದಂತಹ ಒಂದು ಮನೆ, ಅದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಬನ್ನಿ ನೋಡೋಣ. ರಾಯರು ವಿಶ್ರಾಂತಿ ತಗೊಳ್ತಾ ಇದ್ದಂತಹ ಒಂದು ಜಾಗ ಇದು. ಕಾರ್ ಪಾರ್ಕ್ ಮಾಡಿ ಅಲ್ಲಿ ಇದಕ್ಕೆ ಪಂಚಮುಖಿ ನೋಡಿ. ನಾವು ಇವಾಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಜನ ರಶ್ ಇದ್ದಾರೆ ಏನೋ ಗೊತ್ತಿಲ್ಲ, ಯಾಕಂದರೆ ಕಾರುಗಳಂತೂ ತುಂಬ ಇದ್ದಾವೆ. ಮೇ ಬಿ ದರ್ಶನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬನ್ನಿ ನೋಡಿ ನಾವು ಇವಾಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ, ರಶ್ಶು ಇಲ್ಲ, ಕ್ಲೋಸ್ ಆಗಿರೋ ಥರ ಇದೆ. ಕ್ಲೋಸ್ ಆಗಿದೆ. ಪಂಚಮುಖಿ ಆಂಜನೇಯ ದೇವಸ್ಥಾನ. ಪಂಚಮುಖಿ ಆಂಜನೇಯ ಜೈ ಶ್ರೀರಾಮ್. ಹಾಸಿಗೆ ಮತ್ತು ದಿಂಬು. ಇದು ಹಾಸಿಗೆ ಮತ್ತು ದಿಂಬು, ಅದು ಪುಷ್ಪಕ ವಿಮಾನ. ಪಂಚಮುಖಿ ಹನುಮಾನ್ ಟೆಂಪಲ್ ಬ್ಯಾಕ್ ಸೈಡು. ಸೊ ಇಲ್ಲೊಂದು ಲಕ್ಷ್ಮೀ ದೇವಸ್ಥಾನ ಇದೆ. ಲಕ್ಷ್ಮೀ ದೇವಸ್ಥಾನ ಪೂರ್ತಿ ಹೆಸರು ಗೊತ್ತಿಲ್ಲ, ಹೋಗಿ ನೋಡೋಣ ಫಸ್ಟು. ರಶ್ ನೋಡ್ರಿ ಸ್ವಾಮಿ. ಲಕ್ಷ್ಮೀ ದೇವಸ್ಥಾನಕ್ಕೆ ದೇವಸ್ಥಾನ ಮಹಾಲಕ್ಷ್ಮಿ ಉದ್ಭವ ಗೋವಂದ್ರ ಪಿಚ್ಚರ ಅಪ್ಪನ ಚರೇಕೇಶ್ವರ ಬೃಂದಾವನ
ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಇದ್ರಲ್ಲಿ ಅಲ್ಲಿ ಯಾರಿದ್ದಾರ ರಾಯರ ಶಿಷ್ಯರ ತರ ಅಪ್ಪನಾಚಾರ್ಯ ಅವರ ಮನೆಯಲ್ಲೇ ವಾಸ ಮಾಡಿದ್ರು. ಅಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದು ರಾಘವೇಂದ್ರ ಸ್ವಾಮಿಗಳಲ್ಲೇ ಪೂಜೆ ಮಾಡ್ತಿದ್ರು. ಈ ಸ್ಥಳದಲ್ಲೇ ರಾಯರು ಅಡ್ಡಾಡ್ಕೊಂಡು ಇದೆಲ್ಲ ಮತ್ತೆ ಕಾಡಿತ್ತು. ರಾಯರು ಬಂದು ಅನುಗ್ರಹ ತಗೊಂಡ ನಂತರ ಆ ಬಂಡೆಯಲ್ಲಿ ಇರೋದು ಅಂಜನ ಹತ್ರ ಅಲ್ಲಿಗೆ ಹೋಗಿ ಕರ್ಮಗುಡಿಯಲ್ಲಿ ತಪಸ್ ಮಾಡಿದ್ರು 12 ವರ್ಷದಲ್ಲಿ. ಆ ತಪಸ್ಸು ಮಚ್ಚಿ ಅದ್ಭುತ ರೂಪದಲ್ಲಿ 5 ಮುಖದಲ್ಲಿ ಅಂಜನ ಸ್ವಾಮಿ ರಾಯರಿಗೆ ಪ್ರತ್ಯಕ್ಷ ಆಗಿದ್ದಾರೆ. ಅಂಜನ ಸ್ವಾಮಿ ಅಂಜನ ಸ್ವಾಮಿ ನರಸಿಂಹ ಗರುಡ ಅಯ್ಯಗಿರಿವರಹ ಇವರೇ 5 ಮುಖದಲ್ಲಿ ಅಂಜನ ಸ್ವಾಮಿ ರಾಯರಿಗೆ ದರ್ಶನ ಕೊಟ್ಟಿದ್ದಕ್ಕೆ ಈ ಕ್ಷೇತ್ರಕ್ಕೆ ಪಂಚಮುಖದ ಕ್ಷೇತ್ರ ತಿರುಪತಿ ವೆಂಕಟ ಸ್ವಾಮಿ ಶ್ರೀ ಅಂಜನ ಸ್ವಾಮಿ ಇವರೆಲ್ಲರ ಹತ್ರ ಆಶೀರ್ವಾದ ತಗೊಂಡು ರಾಮ ಸ್ವಾಮಿ ಮಂತ್ರಾಲಯಕ್ಕೆ ಹೋದ್ರು. ಆ ಮಾಂಚನ ಮೇಲೆ ಸ್ಥಾನ ಕೊಟ್ಟಿದ್ದಾರೆ. ಮಂತ್ರಾಲಯದಲ್ಲೇ ಗುರುಗಳ ಬೃಂದವನಾಗಿದ್ದಾರ. ಈ ಬಗ್ಗೆ ಹೋಗುತ್ತೆ ಇಲ್ಲಿಂದ ಗ್ರಾಮಸ್ಥರು ಯಾರಕ್ಕೆಲ್ಲ ಮಂತ್ರ ಹರಕೆ ಇರ್ತಾರೆ. ಪುಣ್ಯಕ್ಷೇತ್ರ ಪಂಚಮುಖ ಅಂದ್ರೆ ರಾಯರ ತಪ್ಪಭೂಮಿ, ರಾಯರ ಮನೆಯವರು ಎಲ್ಲ ದರ್ಶನ ಮಾಡ್ಕೊಳ್ಳಿ. ಅಲ್ಲೇ ಒಳಗಡೆ ಲಕ್ಷ್ಮೀ ಚಕ್ರ 100 ರೂಪಾಯಿ ಕೊಡ್ತಾರ. ಹೆಸರ ಮನೆ ಪೂಜೆ ಮಾಡಿ ಕೊಡ್ತಾರ. ಮನೆಗೆ ಫೋಟೋ ತಗೋದು.